ಚಿನ್ನಸ್ವಾಮಿ ಸ್ಟೇಡಿಯಂನ ಬಳಿ ಆದಂತಹ ಕಾಲ್ತುಳಿತ ಪ್ರಕರಣದ ನಂತರ ಮ್ಯಾಚ್ ನಡೆಯುತ್ತೋ ಮುಂದಿನ ದಿನದಲ್ಲಿ ಇಲ್ವೋ ಅನ್ನುವ ಪ್ರಶ್ನೆಗಳು ಗೊಂದಲಗಳು ಹಾಗೆ ಇತ್ತು. ಈಗ ಅದಕ್ಕೆ ಸಂಬಂಧಪಟ್ಟಂತೆ ಗೃಹ ಸಚಿವರಾಗಿರುವಂತಹ ಡಾಕ್ಟರ್ ಜಿ ಪರಮೇಶ್ವರ್ ಅವರ ನೇತೃತ್ವದಲ್ಲಿ ಮಹತ್ವದ ಮೀಟಿಂಗ್ ನಡೀತಾ ಇದೆ. ಈ ಮೀಟಿಂಗ್ ನಲ್ಲಿ ಕರ್ನಾಟಕ ಪೊಲೀಸ್ ಮಹಾನಿರ್ದೇಶಕರಾಗಿರುವಂತಹ ಸಲೀಂ, ಅದೇ ರೀತಿಯಾಗಿ ಬೆಂಗಳೂರು ಪೊಲೀಸ್ ಕಮಿಷನರ್ ಆಗಿರುವಂತಹ ಶ್ರೀಮಂತ್ ಕುಮಾರ್ ಅವರು, ಹಾಗೆ ವೆಂಕಟೇಶ್ ಮಾಜಿ ಕ್ರಿಕೆಟಿಗ, ಹಾಗೆ ಕೆಎಸ್ಸಿಎ ಅಧ್ಯಕ್ಷರಾಗಿರುವಂತಹ ಹೊಸದಾಗಿ ಆಯ್ಕೆ ಆಗಿರುವಂತಹ ವೆಂಕಟೇಶ್ ಪ್ರಸಾದ್ ಅವರು ಕೂಡ ಈಗ ಈ ಮೀಟಿಂಗ್ ನಲ್ಲಿ ಭಾಗಿಯಾಗಿದ್ದಾರೆ. ಮೈಕಲ್ ಡಿ ಕುನ್ನಾ ಅವರ ವರದಿಯನ್ನು ಆಧರಿಸಿ ಒಂದಷ್ಟು ಚರ್ಚೆಗಳನ್ನ ಮಾಡ್ತಾರೆ. ಕೆಎಸ್ಸಿಎ ಅಧ್ಯಕ್ಷ ವೆಂಕಟೇಶ್ ಪ್ರಸಾದ್ ಅವರು ಕೂಡ ಇಲ್ಲಿ ಭಾಗಿಯಾಗಿದ್ದಾರೆ. ನೋಡಿ, ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಮ್ಯಾಚ್ ನಡೆಯುತ್ತೆ ಅನ್ನುವ ಗುಡ್ ನ್ಯೂಸ್ ಸಿಕ್ಕಿತ್ತು. ಆದರೆ ಮ್ಯಾಚ್ ನಡೆಸಬೇಕಾದ್ರೆ ಪೊಲೀಸ್ ಇಲಾಖೆ, ಗೃಹ ಇಲಾಖೆಯಿಂದ ಅನುಮತಿ ಸಿಗಬೇಕು. ಮ್ಯಾಚ್ ಅನ್ನ ಶತಾಯಗತಾಯ ನಡೆಸಲೇಬೇಕು ಅಂತ ಹೇಳಿ ಕೆಎಸ್ಸಿಎ ನೂತನ ಅಧ್ಯಕ್ಷರಾದ ಬಳಿಕ ವೆಂಕಟೇಶ್ ಪ್ರಸಾದ್ ಅವರು ಪ್ರಯತ್ನಗಳನ್ನ ಮಾಡ್ತಿದ್ದಾರೆ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ಸುರೇಶ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸುರೇಶ್, ಏನ್ ಚರ್ಚೆ ಆಗ್ತಾ ಇದೆ? ಮ್ಯಾಚ್ ನಡೆಯುತ್ತಾ ಇಲ್ವಾ? ನಗೇಂದ್ರ ಬಾಬು, ಮ್ಯಾಚ್ ನಡೆಯುತ್ತಾ ಇಲ್ವಾ ಅನ್ನೋದ ಈಗ ಇರತಕ್ಕಂತಹ ಪ್ರಶ್ನೆ. ಆ ನಿಟ್ಟಿನಲ್ಲೇ ಈಗ ಸಭೆ ಕೂಡ ನಡೀತಾ ಇರತಕ್ಕಂಥದ್ದು. ಗೃಹ ಸಚಿವರಾದಂತಹ ಡಾಕ್ಟರ್ ಜಿ ಪರಮೇಶ್ವರ್ ಹಾಗೆ ಸಲೀಂ ಅವರು, ಪೊಲೀಸ್ ಮಹಾನಿರ್ದೇಶಕರು, ಮತ್ತೆ ನಗರ ಪೊಲೀಸ್ ಆಯುಕ್ತರಾದಂತಹ ಶ್ರೀಮಂತ್ ಕುಮಾರ್ ಸಿಂಗ್ ಅವರ ನೇತೃತ್ವದಲ್ಲಿ ಈಗ ಮಹತ್ವದ ಸಭೆ ನಡೀತಾ ಇರತಕ್ಕಂಥದ್ದು. 2026 IPL ಮ್ಯಾಚ್ ನಡಿಬೇಕಾ ಬೇಡವಾ, ಯಾವ ರೀತಿಯಾಗಿ ನಡಿಬೇಕು ಅಂತ ಅನ್ನೋದಾದ್ರೆ ಅಂತಕ್ಕಂಥದ್ದು ಈಗಿರ್ತಕ್ಕಂತಹ ಪ್ರಶ್ನೆ. ಯಾಕೆಂತಂದ್ರೆ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಕಳೆದ ಬಾರಿ ಆದಂತಹ ಕಾಲ್ತುಳಿತ ಏನಿದೆ ಅದು ರಾಜ್ಯ ಸರ್ಕಾರಕ್ಕೆ ಇರಬಹುದು ಅಥವಾ ಇಡೀ ರಾಜ್ಯಕ್ಕೆ ಇರಬಹುದು, ಆ ಒಂದು ಕರಿಚ ಇನ್ನೂ ಕೂಡ ಯಾರನ್ನು ಕೂಡ ಮರೆಯೋದಕ್ಕೆ ಸಾಧ್ಯ ಇಲ್ಲ. ಅಂತಹ ಭೀಕರ ಕಾಲ್ತುಳಿತ ಪ್ರಕರಣ ಆಯಿತು. ಅಂತಹ ಘಟನೆ ಮತ್ತೆ ಮರುಕಳಿಸಬಾರದು ಅಂತಕ್ಕಂಥದ್ದು ರಾಜ್ಯ ಸರ್ಕಾರ ಸೇರಿದಂತೆ ಎಲ್ಲರ ಕೂಡ ಆಶಯ ಕೂಡ ಅದೇ ಆಗಿರ್ತಕ್ಕಂಥದ್ದು. ಈಗ ಅದನ್ನು ಹಾಗಿದ್ರೆ ಯಾವ ರೀತಿಯಾಗಿ ಸವಾಲಾಗಿ ತೆಗೆದುಕೊಂಡು ಮ್ಯಾಚ್ ನಡೆಸಬೇಕು ಅಂತಕ್ಕಂಥದ್ದು. ಸದ್ಯ ನೂತನ ಕೆಸಿಎ ಅಧ್ಯಕ್ಷರಾಗಿ ಆಯ್ಕೆಯಾಗಿರ್ತಕ್ಕಂತಹ ವೆಂಕಟೇಶ್ ಪ್ರಸಾದ್ ಅವರು ಈಗ ಕ್ರಿಕೆಟ್ ಮ್ಯಾಚ್ ಅನ್ನು, IPL ಮ್ಯಾಚ್ ಅನ್ನು 2026 ಮ್ಯಾಚ್ ನಡೆಸಬೇಕು ಅಂತ ಹೇಳಿ ಕಳೆದ ವಾರ ಕೂಡ ಗೃಹ ಸಚಿವ ಪರಮೇಶ್ವರನ್ನು ಕೂಡ ಭೇಟಿಯಾಗಿ ಮಾತುಕತೆಯನ್ನು ನಡೆಸಿದರು. ಅದರ ಭಾಗವಾಗಿ ಇವತ್ತು ಗೃಹ ಇಲಾಖೆ ಅಧಿಕಾರಿ ಪ್ರಮುಖರಿಂದ ಜೊತೆಗೆ ಕೆಸಿಎ ಪದಾಧಿಕಾರಿಗಳು ಹಾಗೆ ನೂತನ ಅಧ್ಯಕ್ಷರಾದಂತಹ ಕೆಸಿಎ ವೆಂಕಟೇಶ್ ಪ್ರಸಾದ್ ಅವರು ಹಾಗೆ ಗೃಹ ಸಚಿವ ಪರಮೇಶ್ವರ್ ಅವರ ನೇತೃತ್ವದಲ್ಲಿ ಮಹತ್ವದ ಸಭೆ ಕೂಡ ಸಮಿತಿ ಕೊಠಡಿಯಲ್ಲಿ ನಡೀತಾ ಇರತಕ್ಕದ್ದು. ನಾವೀಗ ವಿಧಾನಸೌಧ ಸಮಿತಿ ಕೊಠಡಿಯಲ್ಲೇ ಇದ್ದೇವೆ. ಈ ಸಮಿತಿಯ ಕೊಠಡಿಯಲ್ಲಿ ಸುಮಾರು ಅರ್ಧ ಗಂಟೆಗಳಿಂದ ಕಾಲದಿಂದ ಕೂಡ ಚರ್ಚೆ ನಡೀತಾ ಇದೆ. ಈ ಚರ್ಚೆ ಅಂಶಗಳು ಇರತಕ್ಕಂಥದ್ದು ಇಲ್ಲಿ ಎಲ್ಲರ ದೃಷ್ಟಿ ಕೂಡ ಒಂದೇ ಆಗಿರ್ತಕ್ಕಂಥದ್ದು. ಈ ಮ್ಯಾಚ್ ನಡೆಸೋದಕ್ಕೆ ಯಾವ ಮಾರ್ಗಸೂಚಿಗಳನ್ನ ಅನ್ವಯಿಸಬೇಕು, ಯಾವ ಅದನ್ನ ಅನ್ವಯ ಮಾಡಬೇಕು ಅಂತಕ್ಕಂಥದ್ದು. ಯಾಕೆಂತಂದ್ರೆ ಈಗಾಗಲೇ ಮೈಕಲ್ ಡಿ ಕುನ್ನಾ ಅವರು ಸೂಚನೆ ಕೊಟ್ಟಿರತಕ್ಕಂತಹ ಅವರ ವರದಿಯ ಮಾರ್ಗಸೂಚಿಗಳ ಅನ್ವಯ ಸದ್ಯ ಅಲ್ಲಿ ಬಿಗಿ ಬಂದೋಬಸ್ತನ್ನು ಯಾವ ರೀತಿಯಾಗಿ ಕೈಗೊಳ್ಳಬೇಕು ಅಂತಕ್ಕಂಥದ್ದು. ಯಾಕೆಂದ್ರೆ ಈ ಹಿಂದೆ ಕೂಡ ಬಿಗಿ ಬಂದೋಬಸ್ತ್ ಇತ್ತು, ಆದರೆ ಸೂಕ್ತವಾಗಿ ಮಾಡಿರಲಿಲ್ಲ ಅಂತಕ್ಕಂಥದ್ದು ಕೂಡ ಒಂದು ಆರೋಪ. ಅದರ ಭಾಗವಾಗಿ ಹಿಂದೆ ಏನು ದಯಾನಂದ್ ಅವರು ಅಮಾನತಾಗಿದ್ದನ್ನು ಕೂಡ ತಾವು ಗಮನಿಸಬಹುದು. ಇನ್ನು ಭದ್ರತೆಯ ವಿಚಾರ ಒಂದು ಕಡೆ ಆದ್ರೆ ಮತ್ತೊಂದು ಕಡೆಗೆ ಇಂಟರ್ನಲ್ ಅಂದ್ರೆ ಮ್ಯಾಚ್ ನಡೆಯುವಂತಹ ಸ್ಟೇಡಿಯಂ ಒಳಗಡೆ ಇರುತ್ತಲ್ಲ, ಅಲ್ಲಿ ಯಾವ ರೀತಿಯಾಗಿ ಭದ್ರತೆಯನ್ನು ಕೈಗೊಳ್ಳಬೇಕು, ಜೊತೆಗೆ ಆಂಬುಲೆನ್ಸ್ ಗಳನ್ನು ಯಾವ ರೀತಿಯಾಗಿ ಅಲ್ಲಿ ಏನು ನೇಮಿಸಬೇಕು ಅಂತಕ್ಕಂಥದ್ದು ಎಲ್ಲವೂ ಸೇರಿದಂತೆ ಈಗ ಪ್ರಮುಖ ವಿಚಾರಗಳನ್ನ ಈಗ ಚರ್ಚೆಯನ್ನ ಮಾಡ್ತಾ ಇರ್ತಕ್ಕಂಥ. ಯಾಕಂದ್ರೆ ಕಳೆದ ಬಾರಿ ಆದಂತಹ ದುರಂತ ಈ ಬಾರಿ ಆಗಬಾರದು ಅಂತಕ್ಕಂಥದ್ದು. ಪ್ರಮುಖವಾಗಿ ಜನಸಂದಣಿ ಹೆಚ್ಚಾಗುವಂತಹ ಸಾಧ್ಯತೆಗಳು ದಟ್ಟವಾಗಿರ್ತಕ್ಕಂಥದ್ದು. ಹಾಗಾಗಿನೇ ಕಳೆದ ಬಾರಿನೂ ಕೂಡ ಅಷ್ಟು ದೊಡ್ಡ ಮಟ್ಟದಲ್ಲಿ ಭೀಕರವಾದಂತಹ ಕಾಲ್ತುಳಿತ ಕೂಡ ಆಗಿದ್ದು. ಸೊ ಈಗ ಆ ಜನಸಂದಣಿಯನ್ನ ಕಂಟ್ರೋಲ್ ಮಾಡುವಂತದ್ದು ಇದೆಯಲ್ಲ, ಅದು ದೊಡ್ಡ ಮಟ್ಟದಲ್ಲಿ ಸವಾಲಾಗಿರ್ತಕ್ಕಂಥ ಪೊಲೀಸ್ ಇಲಾಖೆಗೆ. ಯಾಕೆಂತಂದ್ರೆ ಈಗ ಸುಮಾರು 1 ಲಕ್ಷ ಜನ ಕ್ರಿಕೆಟ್ ನೋಡೋದಕ್ಕೆ ಅಂತ ಹೇಳ್ಬಿಟ್ಟು ಟಿಕೆಟ್ ಅನ್ನು ಖರೀದಿ ಮಾಡಿದ್ರೆ ಅಲ್ಲಿ ಹೋಗುವಂತದ್ದು 1 ಲಕ್ಷ ಅಲ್ಲ, ಸುಮಾರು 2 ಲಕ್ಷಕ್ಕೂ ಹೆಚ್ಚು ಜನ ಹೋಗುವಂತಹ ಸಾಧ್ಯತೆಗಳಿರ್ತಕ್ಕಂಥದ್ದು. ಸಹಜವಾಗಿ ಟಿಕೆಟ್ ಕ್ಲೋಸ್ ಆದ್ಮೇಲೆ ಹೋಗ್ತಾರೆ, ಹೊರಗಡೆ ನಿಂತ್ಕೊಂತಾರೆ, ಸಂಭ್ರಮಾಚರಣೆಗಳನ್ನ ಮಾಡ್ತಾರೆ. ಅಂತಹ ಸಂದರ್ಭದಲ್ಲಿ ಒಂದು ಆಂಬುಲೆನ್ಸ್ ಕೂಡ ಹೋಗೋದಕ್ಕೂ ಕೂಡ ದಾರಿಗೆ ಅವಕಾಶ ಇರೋದಿಲ್ಲ. ಅಷ್ಟರ ಮಟ್ಟಿಗೆ ರಸ್ತೆಗಳು ಜಾಮಾವಣೆ ಆಗುತ್ತೆ. ಸೊ ಹೀಗಾಗಿ ಇಡೀ ಬೆಂಗಳೂರನೇ ಅವತ್ತು ಇಡೀ ಕ್ರಿಕೆಟ್ ಸಂಭ್ರಮದಿಂದ ಕೂಡಿರುತ್ತೆ. ಅಂತಹ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಕ್ರೌಡ್ ಅನ್ನ ಕಂಟ್ರೋಲ್ ಮಾಡಬೇಕು ಅಂತಕ್ಕಂಥದ್ದು. ಇದೇ ವಿಚಾರವನ್ನೇ ಮೈಕಲ್ ಡಿ ಕುನ್ನಾ ಅವರ ವರದಿಯಲ್ಲೂ ಕೂಡ ಅವರು ಸರ್ಕಾರಕ್ಕೆ ಒಂದಷ್ಟು ಮಾರ್ಗಸೂಚಿಗಳನ್ನ ಕೂಡ ಕೊಟ್ಟಿರ್ತಕ್ಕಂಥದ್ದು. ಯಾವ ರೀತಿಯಾಗಿ ಜನಸಂದಣಿಯನ್ನು ಕಂಟ್ರೋಲ್ ಮಾಡಬೇಕು, ಜನಸಂದಣಿಯನ್ನು ಕಂಟ್ರೋಲ್ ಮಾಡುವಂತಹ ಜವಾಬ್ದಾರಿ ಕೂಡ ಸಂಪೂರ್ಣವಾಗಿ ಪೊಲೀಸರದ್ದು ಅಂತಕ್ಕಂಥದ್ದನ್ನ ಆ ಮಾರ್ಗಸೂಚಿಯಲ್ಲಿ ಉಲ್ಲೇಖ ಮಾಡಿರ್ತಕ್ಕಂಥದ್ದು. ಸೊ ಹೀಗಾಗಿ ಗೃಹ ಇಲಾಖೆಗೆ, ಪೊಲೀಸ್ ಇಲಾಖೆಗೆ ಇರತಕ್ಕಂಥದ್ದು ದೊಡ್ಡ ಸವಾಲು. ಥ್ಯಾಂಕ್ ಯು ಸುರೇಶ್, ನಿಮ್ಮೆಲ್ಲ ಮಾಹಿತಿಗಾಗಿ. ಚಿನ್ನಸ್ವಾಮಿ ಸ್ಟೇಡಿಯಂನ ಬಳಿ ಆದಂತಹ ಕಾಲ್ತುಳಿತ ಪ್ರಕರಣದ ನಂತರ ಮ್ಯಾಚ್ ನಡೆಯುತ್ತೋ ಮುಂದಿನ ದಿನದಲ್ಲಿ ಇಲ್ವೋ ಅನ್ನುವ
ಪ್ರಶ್ನೆಗಳು ಗೊಂದಲಗಳು ಹಾಗೆ ಇತ್ತು. ಈಗ ಅದಕ್ಕೆ ಸಂಬಂಧಪಟ್ಟಂತೆ ಗೃಹ ಸಚಿವರಾಗಿರುವಂತಹ ಡಾಕ್ಟರ್ ಜಿ ಪರಮೇಶ್ವರ್ ಅವರ ನೇತೃತ್ವದಲ್ಲಿ ಮಹತ್ವದ ಮೀಟಿಂಗ್ ನಡೀತಾ ಇದೆ. ಈ ಮೀಟಿಂಗ್ ನಲ್ಲಿ ಕರ್ನಾಟಕ ಪೊಲೀಸ್ ಮಹಾನಿರ್ದೇಶಕರಾಗಿರುವಂತಹ ಸಲೀಂ, ಅದೇ ರೀತಿಯಾಗಿ ಬೆಂಗಳೂರು ಪೊಲೀಸ್ ಕಮಿಷನರ್ ಆಗಿರುವಂತಹ ಶ್ರೀಮಂತ್ ಕುಮಾರ್ ಅವರು, ಹಾಗೆ ವೆಂಕಟೇಶ್ ಮಾಜಿ ಕ್ರಿಕೆಟಿಗ, ಹಾಗೆ ಕೆಎಸ್ಸಿಎ ಅಧ್ಯಕ್ಷರಾಗಿರುವಂತಹ ಹೊಸದಾಗಿ ಆಯ್ಕೆ ಆಗಿರುವಂತಹ ವೆಂಕಟೇಶ್ ಪ್ರಸಾದ್ ಅವರು ಕೂಡ ಈಗ ಈ ಮೀಟಿಂಗ್ ನಲ್ಲಿ ಭಾಗಿಯಾಗಿದ್ದಾರೆ. ಮೈಕಲ್ ಡಿ ಕುನ್ನಾ ಅವರ ವರದಿಯನ್ನು ಆಧರಿಸಿ ಒಂದಷ್ಟು ಚರ್ಚೆಗಳನ್ನ ಮಾಡ್ತಾರೆ. ಕೆಎಸ್ಸಿಎ ಅಧ್ಯಕ್ಷ ವೆಂಕಟೇಶ್ ಪ್ರಸಾದ್ ಅವರು ಕೂಡ ಇಲ್ಲಿ ಭಾಗಿಯಾಗಿದ್ದಾರೆ. ನೋಡಿ, ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಮ್ಯಾಚ್ ನಡೆಯುತ್ತೆ ಅನ್ನುವ ಗುಡ್ ನ್ಯೂಸ್ ಸಿಕ್ಕಿತ್ತು. ಆದರೆ ಮ್ಯಾಚ್ ನಡೆಸಬೇಕಾದ್ರೆ ಪೊಲೀಸ್ ಇಲಾಖೆ, ಗೃಹ ಇಲಾಖೆಯಿಂದ ಅನುಮತಿ ಸಿಗಬೇಕು. ಮ್ಯಾಚ್ ಅನ್ನ ಶತಾಯಗತಾಯ ನಡೆಸಲೇಬೇಕು ಅಂತ ಹೇಳಿ ಕೆಎಸ್ಸಿಎ ನೂತನ ಅಧ್ಯಕ್ಷರಾದ ಬಳಿಕ ವೆಂಕಟೇಶ್ ಪ್ರಸಾದ್ ಅವರು ಪ್ರಯತ್ನಗಳನ್ನ ಮಾಡ್ತಿದ್ದಾರೆ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ಸುರೇಶ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸುರೇಶ್, ಏನ್ ಚರ್ಚೆ ಆಗ್ತಾ ಇದೆ? ಮ್ಯಾಚ್ ನಡೆಯುತ್ತಾ ಇಲ್ವಾ? ನಗೇಂದ್ರ ಬಾಬು, ಮ್ಯಾಚ್ ನಡೆಯುತ್ತಾ ಇಲ್ವಾ ಅನ್ನೋದೇ ಈಗ ಇರತಕ್ಕಂತಹ ಪ್ರಶ್ನೆ. ಆ ನಿಟ್ಟಿನಲ್ಲೇ ಈಗ ಸಭೆ ಕೂಡ ನಡೀತಾ ಇರತಕ್ಕಂಥದ್ದು. ಗೃಹ ಸಚಿವರಾದಂತಹ ಡಾಕ್ಟರ್ ಜಿ ಪರಮೇಶ್ವರ್, ಹಾಗೆ ಸಲೀಂ ಅವರು, ಪೊಲೀಸ್ ಮಹಾನಿರ್ದೇಶಕರು, ಮತ್ತೆ ನಗರ ಪೊಲೀಸ್ ಆಯುಕ್ತರಾದಂತಹ ಶ್ರೀಮಂತ್ ಕುಮಾರ್ ಸಿಂಗ್ ಅವರ ನೇತೃತ್ವದಲ್ಲಿ ಈಗ ಮಹತ್ವದ ಸಭೆ ನಡೀತಾ ಇರತಕ್ಕಂಥದ್ದು. 2026 IPL ಮ್ಯಾಚ್ ನಡಿಬೇಕಾ ಬೇಡವಾ, ಯಾವ ರೀತಿಯಾಗಿ ನಡಿಬೇಕು ಅಂತ ಅನ್ನೋದಾದ್ರೆ ಅಂತಕ್ಕಂಥದ್ದು ಈಗಿರ್ತಕ್ಕಂತಹ ಪ್ರಶ್ನೆ. ಯಾಕೆಂತಂದ್ರೆ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಕಳೆದ ಬಾರಿ ಆದಂತಹ ಕಾಲ್ತುಳಿತ ಏನಿದೆ ಅದು ರಾಜ್ಯ ಸರ್ಕಾರಕ್ಕೆ ಇರಬಹುದು ಅಥವಾ ಇಡೀ ರಾಜ್ಯಕ್ಕೆ ಇರಬಹುದು, ಆ ಒಂದು ಕರಿಚ ಇನ್ನೂ ಕೂಡ ಯಾರನ್ನು ಕೂಡ ಮರೆಯೋದಕ್ಕೆ ಸಾಧ್ಯ ಇಲ್ಲ. ಅಂತಹ ಭೀಕರ ಕಾಲ್ತುಳಿತ ಪ್ರಕರಣ ಆಯಿತು. ಅಂತಹ ಘಟನೆ ಮತ್ತೆ ಮರುಕಳಿಸಬಾರದು ಅಂತಕ್ಕಂಥದ್ದು ರಾಜ್ಯ ಸರ್ಕಾರ ಸೇರಿದಂತೆ ಎಲ್ಲರ ಕೂಡ ಆಶಯ ಕೂಡ ಅದೇ ಆಗಿರ್ತಕ್ಕಂಥದ್ದು. ಈಗ ಅದನ್ನು ಹಾಗಿದ್ರೆ ಯಾವ ರೀತಿಯಾಗಿ ಸವಾಲಾಗಿ ತೆಗೆದುಕೊಂಡು ಮ್ಯಾಚ್ ಅನ್ನು ನಡೆಸಬೇಕು ಅಂತಕ್ಕಂಥದ್ದು. ಸದ್ಯ ನೂತನ ಕೆಸಿಎ ಅಧ್ಯಕ್ಷರಾಗಿ ಆಯ್ಕೆಯಾಗಿರ್ತಕ್ಕಂತಹ ವೆಂಕಟೇಶ್ ಪ್ರಸಾದ್ ಅವರು ಈಗ ಕ್ರಿಕೆಟ್ ಮ್ಯಾಚ್ ಅನ್ನು IPL ಮ್ಯಾಚ್ ಅನ್ನು 2026 ಮ್ಯಾಚ್ ನಡೆಸಬೇಕು ಅಂತ ಹೇಳಿ ಕಳೆದ ವಾರ ಕೂಡ ಗೃಹ ಸಚಿವ ಪರಮೇಶ್ವರನ್ನು ಕೂಡ ಭೇಟಿಯಾಗಿ ಮಾತುಕತೆಯನ್ನು ನಡೆಸಿದರು. ಅದರ ಭಾಗವಾಗಿ ಇವತ್ತು ಗೃಹ ಇಲಾಖೆ ಅಧಿಕಾರಿ ಪ್ರಮುಖರಿಂದ ಜೊತೆಗೆ ಕೆಸಿಎ ಪದಾಧಿಕಾರಿಗಳು ಹಾಗೆ ನೂತನ ಅಧ್ಯಕ್ಷರಾದಂತಹ ಕೆಸಿಎ ವೆಂಕಟೇಶ್ ಪ್ರಸಾದ್ ಅವರು ಹಾಗೆ ಗೃಹ ಸಚಿವ ಪರಮೇಶ್ವರ್ ಅವರ ನೇತೃತ್ವದಲ್ಲಿ ಮಹತ್ವದ ಸಭೆ ಕೂಡ ಸಮಿತಿ ಕೊಠಡಿಯಲ್ಲಿ ನಡೀತಾ ಇರತಕ್ಕದ್ದು. ನಾವೀಗ ವಿಧಾನಸೌಧ ಸಮಿತಿ ಕೊಠಡಿಯಲ್ಲೇ ಇದ್ದೇವೆ. ಈ ಸಮಿತಿಯ ಕೊಠಡಿಯಲ್ಲಿ ಸುಮಾರು ಅರ್ಧ ಗಂಟೆಗಳಿಂದ ಕಾಲದಿಂದ ಕೂಡ ಚರ್ಚೆ ನಡೀತಾ ಇದೆ. ಈ ಚರ್ಚೆ ಅಂಶಗಳು ಇರತಕ್ಕಂಥದ್ದು ಇಲ್ಲಿ ಎಲ್ಲರ ದೃಷ್ಟಿ ಕೂಡ ಒಂದೇ ಆಗಿರತಕ್ಕಂಥದ್ದು. ಈ ಮ್ಯಾಚ್ ಅನ್ನು ನಡೆಸೋದಕ್ಕೆ ಯಾವ ಮಾರ್ಗಸೂಚಿಗಳನ್ನ ಅನ್ವಯಿಸಬೇಕು, ಯಾವ ಅದನ್ನ ಅನ್ವಯ ಮಾಡಬೇಕು ಅಂತಕ್ಕಂಥದ್ದು. ಯಾಕೆಂತಂದ್ರೆ ಈಗಾಗಲೇ ಮೈಕೆಲ್ ಡಿ ಕುನ್ನಾ ಅವರು ಸೂಚನೆ ಕೊಟ್ಟಿರತಕ್ಕಂತಹ ಅವರ ವರದಿಯ ಮಾರ್ಗಸೂಚಿಗಳ ಅನ್ವಯ ಸದ್ಯ ಅಲ್ಲಿ ಬಿಗಿ ಬಂದೋಬಸ್ತನ್ನು ಯಾವ ರೀತಿಯಾಗಿ ಕೈಗೊಳ್ಳಬೇಕು ಅಂತಕ್ಕಂಥದ್ದು. ಯಾಕೆಂದ್ರೆ ಈ ಹಿಂದೆ ಕೂಡ ಬಿಗಿ ಬಂದೋಬಸ್ತ್ ಇತ್ತು, ಆದರೆ ಸೂಕ್ತವಾಗಿ ಮಾಡಿರಲಿಲ್ಲ ಅಂತಕ್ಕಂಥದ್ದು ಕೂಡ ಒಂದು ಆರೋಪ. ಅದರ ಭಾಗವಾಗಿ ಹಿಂದೆ ಏನು ದಯಾನಂದ್ ಅವರು ಅಮಾನತಾಗಿದ್ದನ್ನು ಕೂಡ ತಾವು ಗಮನಿಸಬಹುದು. ಇನ್ನು ಭದ್ರತೆ ವಿಚಾರ ಒಂದು ಕಡೆ ಆದ್ರೆ ಮತ್ತೊಂದು ಕಡೆಗೆ ಇಂಟರ್ನಲ್ ಅಂದ್ರೆ ಮ್ಯಾಚ್ ನಡೆಯುವಂತಹ ಸ್ಟೇಡಿಯಂ ಒಳಗಡೆ ಇರುತ್ತಲ್ಲ, ಅಲ್ಲಿ ಯಾವ ರೀತಿಯಾಗಿ ಭದ್ರತೆಯನ್ನು ಕೈಗೊಳ್ಳಬೇಕು, ಜೊತೆಗೆ ಆಂಬುಲೆನ್ಸ್ ಗಳನ್ನು ಯಾವ ರೀತಿಯಾಗಿ ಅಲ್ಲಿ ಏನು ನೇಮಿಸಬೇಕು ಅಂತಕ್ಕಂಥದ್ದು ಎಲ್ಲವೂ ಸೇರಿದಂತೆ ಈಗ ಪ್ರಮುಖ ವಿಚಾರಗಳನ್ನ ಈಗ ಚರ್ಚೆಯನ್ನು ಮಾಡ್ತಾ ಇರ್ತಕ್ಕಂಥ. ಯಾಕಂದ್ರೆ ಕಳೆದ ಬಾರಿ ಆದಂತಹ ದುರಂತ ಈ ಬಾರಿ ಆಗಬಾರದು ಅಂತಕ್ಕಂಥದ್ದು. ಪ್ರಮುಖವಾಗಿ ಜನಸಂದಣಿ ಹೆಚ್ಚಾಗುವಂತಹ ಸಾಧ್ಯತೆಗಳು ದಟ್ಟವಾಗಿರ್ತಕ್ಕಂಥದ್ದು. ಹಾಗಾಗಿನೇ ಕಳೆದ ಬಾರಿನೂ ಕೂಡ ಅಷ್ಟು ದೊಡ್ಡ ಮಟ್ಟದಲ್ಲಿ ಭೀಕರವಾದಂತಹ ಕಾಲ್ತುಳಿತ ಕೂಡ ಆಗಿದ್ದು. ಸೊ ಈಗ ಆ ಜನಸಂದಣಿಯನ್ನ ಕಂಟ್ರೋಲ್ ಮಾಡುವಂತದ್ದು ಇದೆಯಲ್ಲ, ಅದು ದೊಡ್ಡ ಮಟ್ಟದಲ್ಲಿ ಸವಾಲಾಗಿರ್ತಕ್ಕಂಥ ಪೊಲೀಸ್ ಇಲಾಖೆಗೆ. ಯಾಕೆಂತಂದ್ರೆ ಈಗ ಸುಮಾರು 1 ಲಕ್ಷ ಜನ ಕ್ರಿಕೆಟ್ ನೋಡೋದಕ್ಕೆ ಅಂತ ಹೇಳ್ಬಿಟ್ಟು ಟಿಕೆಟ್ ಅನ್ನು ಖರೀದಿ ಮಾಡಿದ್ರೆ ಅಲ್ಲಿ ಹೋಗುವಂತದ್ದು 1 ಲಕ್ಷ ಅಲ್ಲ, ಸುಮಾರು 2 ಲಕ್ಷಕ್ಕೂ ಹೆಚ್ಚು ಜನ ಹೋಗುವಂತಹ ಸಾಧ್ಯತೆಗಳಿರ್ತಕ್ಕಂಥದ್ದು. ಸಹಜವಾಗಿ ಟಿಕೆಟ್ ಕ್ಲೋಸ್ ಆದ್ಮೇಲೆ ಹೋಗ್ತಾರೆ, ಹೊರಗಡೆ ನಿಂತ್ಕೊಂತಾರೆ, ಸಂಭ್ರಮಾಚರಣೆಗಳನ್ನ ಮಾಡ್ತಾರೆ. ಅಂತಹ ಸಂದರ್ಭದಲ್ಲಿ ಒಂದು ಆಂಬುಲೆನ್ಸ್ ಕೂಡ ಹೋಗೋದಕ್ಕೂ ಕೂಡ ದಾರಿಗೆ ಅವಕಾಶ ಇರೋದಿಲ್ಲ. ಅಷ್ಟರ ಮಟ್ಟಿಗೆ ರಸ್ತೆಗಳು ಜಾಮಾವಣೆ ಆಗುತ್ತೆ. ಸೊ ಹೀಗಾಗಿ ಇಡೀ ಬೆಂಗಳೂರನೇ ಅವತ್ತು ಇಡೀ ಕ್ರಿಕೆಟ್ ಸಂಭ್ರಮದಿಂದ ಕೂಡಿರುತ್ತೆ. ಅಂತಹ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಕ್ರೌಡ್ ಅನ್ನ ಕಂಟ್ರೋಲ್ ಮಾಡಬೇಕು ಅಂತಕ್ಕಂಥದ್ದು. ಇದೇ ವಿಚಾರವನ್ನೇ ಮೈಕೆಲ್ ಡಿ ಕುನ್ನಾ ಅವರ ವರದಿಯಲ್ಲೂ ಕೂಡ ಅವರು ಸರ್ಕಾರಕ್ಕೆ ಒಂದಷ್ಟು ಮಾರ್ಗಸೂಚಿಗಳನ್ನ ಕೂಡ ಕೊಟ್ಟಿರ್ತಕ್ಕಂಥದ್ದು. ಯಾವ ರೀತಿಯಾಗಿ ಜನಸಂದಣಿಯನ್ನು ಕಂಟ್ರೋಲ್ ಮಾಡಬೇಕು, ಜನಸಂದಣಿಯನ್ನು ಕಂಟ್ರೋಲ್ ಮಾಡುವಂತಹ ಜವಾಬ್ದಾರಿ ಕೂಡ ಸಂಪೂರ್ಣವಾಗಿ ಪೊಲೀಸರದ್ದು ಅಂತಕ್ಕಂಥದ್ದನ್ನ ಆ ಮಾರ್ಗಸೂಚಿಯಲ್ಲಿ